ದ ಟೈಮ್ ಗಾಡ್ ಇಸ್ ಗುಡ್. ನಮ್ಮ ದೇವರು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಒಳ್ಳೆಯವನು ಮಾತ್ರ ಅಲ್ಲ, ನನ್ನ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಪ್ರೇರೆ ಹಲ್ಲೆಲೂಯ. ನಮಗೆ ಒಂದು ಹೊಸ ವಾರವನ್ನು ಆತನು ಕೊಟ್ಟಿದ್ದಾನೆ. ನಾವು ಬದುಕಿ ಉಳಿದಿರುವುದು ಆತನ ಕರುಣೆ, ನಾವು ಜೀವಿಸ್ತಿರುವುದು ಆತನ ಕೃಪೆಯಾಗಿದೆ. ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗದೆ ಅದು ಅನುದಿನವೂ ನಮ್ಮ ಜೀವಿತದಲ್ಲಿ ಹೊಸದಾಗಿ ಬರುವಂತದ್ದಾಗಿದೆ. ಹಲ್ಲೆಲೂಯ. ನೀವೆಲ್ಲರೂ ಜೀವ ಸ್ವರೂಪನಾದ ನಮ್ಮ ಯೇಸುವನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೀರಿ. ಎಷ್ಟು ಮಂದಿ ನೀವು ನಂಬುತ್ತೀರಿ ನಮ್ಮ ಯೇಸು ಅತಿ ಸುಂದರನು ಎಂಬುದಾಗಿ? ಹಲ್ಲೆಲೂಯ. ಸತ್ಯವೇದ ಹೇಳ್ತದೆ 10,000ರಲ್ಲಿ ಆತನು ಧ್ವಜಪ್ರಾಯನಂತೆ. ನಮ್ಮ ಯೇಸು 10,000ರಲ್ಲಿ ಆತನು ಧ್ವಜಪ್ರಾಯನ. ಅಷ್ಟು ಮಾತ್ರ ಅಲ್ಲ, ಆತನು ಎಲ್ಲ ಜನರಿಗಿಂತಲೂ ಆತನು ಅತಿ ಸುಂದರನೆಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಎಲ್ಲ ಜನರಿಗಿಂತಲೂ ಆತನು ಅತಿ ಸುಂದರನು. ಹಲ್ಲೆಲೂಯ. ಆತನ ಮಾತುಗಳು ಬಹಳ ಮಧುರಂತೆ. ಕೀರ್ತನೆ 45 ಹೇಳ್ತದೆ, ಆತನು ಅತಿ ಸುಂದರನು ಮಾತ್ರವಲ್ಲ, ಆತನ ಮಾತುಗಳು ಎಷ್ಟು ಮಧುರಂತೆ, ಬಹಳ ಮಧುರ. ಹಲ್ಲೆಲೂಯ. ಇವತ್ತು ಆತನ ಮಕ್ಕಳಾಗಿ ನಮ್ಮ ಮಾತುಗಳು ಹೇಗಿರ್ಬೇಕು? ಬಹಳ ಮಧುರವಾಗಿರ್ಬೇಕು. ಹಲ್ಲೆಲೂಯ. The tongue of the voice brings, promotes healing ಎಂಬುದಾಗಿ ಜ್ಞಾನ ಹೇಳ್ತದೆ. ಅಂದ್ರೆ ನೀತಿವಂತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳು ಅದು ಔಷಧಿಯೋಪಾದಿಯಲ್ಲಿ ಬರುವಂತದ್ದಾಗಿದೆ, ಅದು ಹೀಲಿಂಗ್ ಅನ್ನು ತರುವಂತದ್ದಾಗಿದೆ ಎಂಬುದಾಗಿ ಜ್ಞಾನ ಅಂತ ಹೇಳ್ತದೆ. ಪ್ರೇರೆ, ಇವತ್ತು ನನ್ನ ನಿಮ್ಮ ಮಾತುಗಳು ಇನ್ನೊಬ್ಬರನ್ನ ಅದು ಗುಣಪಡಿಸುವಂತದ್ದಾಗಿರ್ಬೇಕು, ಇನ್ನೊಬ್ಬರನ್ನು ಸಂತೈಸುವಂತದ್ದಾಗಿರ್ಬೇಕು, ಇನ್ನೊಬ್ಬರನ್ನು ಕಟ್ಟುವಂತದ್ದಾಗಿರ್ಬೇಕು, ಇನ್ನೊಬ್ಬರನ್ನು ಎನ್ಕರೇಜ್ ಮಾಡುವಂತದ್ದಾಗಿರ್ಬೇಕು, ಇನ್ನೊಬ್ಬರನ್ನು ಆಧರಿಸುವಂತದ್ದಾಗಿರ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ನಾವು ದೇವಾದಿ ದೇವನ ಮಕ್ಕಳಾಗಿದ್ದೇವೆ. ಆತನ ಗುಣ ಲಕ್ಷಣಗಳು, ಆತನ ಸ್ವಾರೂಪ್ಯದಲ್ಲಿ ಹುಟ್ಟಿದ ಕಾರಣ ಆತನ ಗುಣ ಲಕ್ಷಣಗಳು ನನ್ನಲ್ಲಿ ನಿಮ್ಮಲ್ಲಿ ಅದು ಕಾಣಿಸಲ್ಪಡಬೇಕು. ನಾವು ಸುಮ್ಮನೆ ಬಂದು ಆರಾಧಿಸಿ ಹೋಗುವವರಲ್ಲ ಪ್ರಿಯರೇ, ನನ್ನಲ್ಲಿ ನಿನ್ನಲ್ಲಿ ಕ್ರಿಸ್ತನನ್ನು ಕಾಣುವವರಾಗಿರ್ಬೇಕು. ಇಡೀ ಲೋಕದವರು, ನೆರೆಹೊರೆಯವರು, ನಮ್ಮ ಕುಟುಂಬಸ್ಥರು ನನ್ನಲ್ಲಿ ನಿನ್ನಲ್ಲಿ ಕ್ರಿಸ್ತನನ್ನು ಕಾಣಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಬಾಯಿಗಳನ್ನು ತೆರೆದುಕೊಂಡು ನಮ್ಮ ಜೀವ ಸ್ವರೂಪನಾದ ಕರ್ತನನ್ನು ಸ್ತುತಿಸುವ ಪ್ರಿಯರೇ, ನಿಮ್ಮ ಆತನು ಜೀವಿತದ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ಆತನಿಗೆ ಹೊಸ ಬಲವನ್ನು ಕೊಟ್ಟಿದ್ದಾನೆ, ಹೊಸ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಹೊಸ ಕೃಪೆಯನ್ನು ಕೊಟ್ಟಿದ್ದಾನೆ, ಹೊಸ ಜ್ಞಾನವನ್ನು ಕೊಟ್ಟಿದ್ದಾನೆ, ಹೊಸ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿಮ್ಮ ಜೀವಿತವನ್ನು ಆತನು ಮಾರ್ಪಡಿಸಿದ್ದಾನೆ, ನಿಮ್ಮ ಕುಟುಂಬವನ್ನು ಆತನು ಕಾದಿದ್ದಾನೆ, ನಿಮ್ಮ ವೆಹಿಕಲ್ ಆತನು ಕಾದಿದ್ದಾನೆ, ನಿಮ್ಮ ಸೇವೆಯನ್ನು ಆತನು ಕಾದಿದ್ದಾನೆ. ಪ್ರಿಯರೇ, ನಿಮ್ಮ ಶಕರ ಎಲ್ಲ ಬಾಯಿಗಳು ತೆರೆದುಕೊಳ್ಳುವ ಸಮಯದಲ್ಲಿ ಎಲ್ಲ ಕಣ್ಣುಗಳು ಮುಚ್ಚಲ್ಪಡುವ ಯೇಸುವಿನ ನಾಮದಲ್ಲಿ ಆತ್ಮೀಯ
ನಿರಾಶೆಗೊಳಿಸುವುದೇ ಇಲ್ಲ. ಹಾಲೆಲೂಯಾ. ಯಾವ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ ಪ್ರಿಯರೇ, ಕರ್ತನು ನಿಮ್ಮ ನಿರಾಶೆಗೊಳಿಸುವುದಿಲ್ಲ ಎಂದು ಹೇಳಿದ್ರೆ ಅದು ನಿರಾಶೆಗೊಳಿಸುವುದಿಲ್ಲ. ಹಾಲೆಲೂಯಾ. ಅಂತ ಒಳ್ಳೆ ಕರ್ತನನ್ನು ಆರಾಧಿಸುವವರಾಗಿದೆ ಯಾರು? ಆತನು ನಿನ್ನ ಪಾಪಗಳನ್ನು ನಾಶ ಮಾಡಿದ, ತೆಗೆದಾಕಿದ, ಅದು ವ್ಯಾನಿಸ್ತು, ಅದು ಇಲ್ಲವೇ ಇಲ್ಲ. ಹಾಲೆಲೂಯಾ. ಆತನು ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ಇಬ್ಬರೇ ಗ್ರಂಥಕಾರರು ಹೇಳ್ತಾರೆ. ನಾವು ಏನ್ ಮಾಡ್ತೇವೆ? ನೆನಪಿಗೆ ತರ್ತೇವೆ. ದುಷ್ಟ ನಮ್ಮ ನೆನಪಿಗೆ ತರ್ತಾರೆ, ಎಂದಿಗೂ ನೆನಪಿಗೆ ತರಬೇಡ್ರಿ. ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವೀಗ ಇಲ್ಲವೇ ಇಲ್ಲ. ಹಾಲೆಲೂಯಾ. ದೇರ್ ಇಸ್ ನೋ ಕಂಡಮ್ನೇಷನ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ. ಅದರಿಂದ ನಾವೇನಾಗಿದ್ದೇವೆ? ಫ್ರೀಯಾಗಿ ಆತನನ್ನು ಆರಾಧಿಸುವವರಾಗಿದ್ದೇವೆ. ಹಾಲೆಲೂಯಾ. ನಿಮಗೆ ಎಲ್ಲಿ ಅವಮಾನವಾಗಿದೆ ಅಲ್ಲಿ ಎರಡರಷ್ಟು ಮಾನವನ್ನು ಕೊಟ್ಟ ಕರ್ತನ ನೀವು ಆರಾಧಿಸುವವರಾಗಿದ್ದೀರಿ. ಓ ಕಣ್ಣೀರಿಗೆ ಬದಲಾಗಿ ಆತನು ಶಿರಭೂಷಣ ಕೊಟ್ಟ ಆತನು ಕಣ್ಣೀರುಗಳನ್ನೆಲ್ಲ ಒರೆಸಿದ ಆತನು ಮಹಿಮ ವಸ್ತ್ರದಿಂದ ನಿಮ್ಮನ್ನು ತುಂಬಿಸಿದ ಆತನಾಗಿದ್ದಾನೆ. ಕೃಪೆಯು ಸತ್ಯವು ಯೇಸುವಿನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಆತನೇ ಕೃಪೆಯಾಗಿದ್ದಾನೆ. ಕೃಪೆ ನಮಗೆ ಬಂತು, ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಆದರೆ ಯೇಸು ತಾನಾಗಿ ನನ್ನ ನಿನ್ನ ಬಳಿ ಆತನು ಬಂದನು. ಹಾಲೆಲೂಯಾ. ಸಂತೋಷವಾಗಿ ಚಪ್ಪಾಳೆ ನಕ್ಕುತ್ತಾ ನಾವು ಕರ್ತನನ್ನು ಸ್ತುತಿಸಿಕೊಂಡಾಗ ನಿನ್ನ ನಂಬಿ ಬಂದವರ ಕೈ ಬೀಳಲೇ ಇಲ್ಲ. ಕೃಪೆಯನ್ನು ಹೊಂದಿದವರ ನೀನು ಉನ್ನತಕ್ಕೆ ಏರಿಸಿದಾತನಾಗಿದ್ದೀಯ. Minna
ಅಭಿಷೇಕಿಸಿದ್ದಾನೆ. ನೀವು ಅಭಿಷಿಕ್ತರಾಗಿದ್ದೀರಿ. ಹಾಲೆಲೂಯ. ನೀವು ಯಾರು ಇದ್ದಾಗಿರುವುದಿಲ್ಲ. ನಾನು ಹೇಳ್ತೇನೆ, ಯು ವಿಲ್ ನೆವರ್ ಬಿ ದ ಸೇಮ್. ಹಾಲೆಲೂಯ. ನಿಮಗೆ ಆತನು ಹೊಸ ಬಲವನ್ನು ಕೊಟ್ಟಿದ್ದಾನೆ, ಹೊಸ ಆರೋಗ್ಯ, ಹೊಸ ಕೃಪೆ, ಹೊಸ ಜ್ಞಾನ. ಹಾಲೆಲೂಯ. ಹೊಸ ಜೀವಿತ. ಹಳೆದೆಲ್ಲ ಹೋಯ್ತು. ರೋಗ ಉಂಟೆ ಅಂತ ಕೇಳ್ಬೇಡಿ, ರೋಗ ಎಲ್ಲ ಹೋಯ್ತು. ಹೇಳಿ, ರೋಗ ಎಲ್ಲ ಹೋಯ್ತು, ಬೇಸರ ಎಲ್ಲ ಹೋಯ್ತು, ಡಿಪ್ರೆಷನ್ ಎಲ್ಲ ಹೋಯ್ತು, ಕಷ್ಟಗಳು ಹೋಯ್ತು, ಸಾಲಗಳು ಹೋಯ್ತು. ಹೋಗ್ಲಿ, ಓದೋದನ್ನು ಕರೆಯಲಿಕ್ಕೆ ಹೋಗ್ಬೇಡಿ. ಹೊಸ ಕಾರ್ಯ ಮಾತನ್ನು ಮಾಡುವ. ಹಾಲೆಲೂಯ. ಇಷ್ಟವರೆಗೆ ಕಂಡು ಕೇಳದಂತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಇರ್ತದೆ. ಎಷ್ಟುಂಟು? ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು, ಆದರೆ ಯೆಹೋವನ ಸಂಕಲ್ಪವು ಈಡೇರುವುದು. ಹಾಲೆಲೂಯ. ಯೆಹೋವನ ಸಂಕಲ್ಪವು ಈಡೇರುವುದು. ನಿಮ್ಮ ಒಬ್ಬೊಬ್ಬರ ಜೀವಿತದ ಯೆಹೋವನ ಸಂಕಲ್ಪವು, ಆತನ ಉದ್ದೇಶವೇ ಮಾತ್ರ ಈಡೇರುವಂತದ್ದಾಗಿದೆ, ಅದುವೇ ನೆರವೇರುವಂತದ್ದಾಗಿದೆ. ಹಾಲೆಲೂಯ. ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹೃದಯಪೂರ್ವಕವಾಗಿ ಆತನನ್ನು ಆರಾಧಿಸುತ್ತೇವೆ. ಆತನೊಬ್ಬನೇ ಬಹಳವಾಗಿ ಸ್ತುತಿಗೆ ಯೋಗ್ಯನಾದ ದೇವರು. ಎಲ್ಲ ದೇವರುಗಳಲ್ಲಿ ದೈವನಾದ ದೇವರನ್ನು ಪೂರ್ಣಾಕಾಶಗಳ ಒಡೆಯನನ್ನು ಆರಾಧಿಸುವವರಾಗಿದ್ದೇವೆ. ಜೀವಿಸು ಕರ್ತನನ್ನು ಆರಾಧಿಸುವವರಾಗಿದ್ದೇವೆ.
ಸೋ ಪ್ರಿವಿಲೇಜ್ಡ್. ಕರ್ತನೆ ನಾವು ಭಾಗ್ಯವಂತರು, ನಾವು ಧನ್ಯರಾಗಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟ ಜನಾಂಗವಾಗಿದ್ದೇವೆ ಅಪ್ಪ. ನಮ್ಮಷ್ಟು ಭಾಗ್ಯವಂತರು ಯಾರು ಇಲ್ಲ ಕರ್ತನೆ. ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಸೇರಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ, ಪ್ರಿಯ ಸೇವಕರಿಗಾಗಿ ಸ್ತೋತ್ರ ಸ್ವಾಮಿ. ಒಬ್ಬೊಬ್ಬರ ನಿನ್ನ ಹೆಸರಿಟ್ಟು ಕರೆದ ದೇವರು ನೀನು ಅವರನ್ನು ಆಶೀರ್ವದಿಸಿದಾಗ ಸ್ತೋತ್ರ. ಯಾರ ಜೀವಿತಗಳು ಇಂತಾಗಿ ಇರುವುದಿಲ್ಲ ಸ್ವಾಮಿ. ಅವರೆಲ್ಲರೂ ನಂಬಿಕೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ, ಮಹಿಮೆಯಿಂದ ಮಹಿಮೆಗೆ ಇವರು ಹೋಗುವವರಾಗಿದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್. ಇವರ ಸ್ಥಿತಿಗತಿಗಳು ಬದಲಾಗಲಿ, ಆಲೋಚನೆಗಳು ಬದಲಾಗಲಿ, ಜೀವಿತಗಳು ಬದಲಾಗಲಿ ಸ್ವಾಮಿ. ಕುಟುಂಬದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ, ಯಾಕಂದ್ರೆ ನೀ ದೊಡ್ಡ ದೇವರಾಗಿದ್ದೀರಿ. ಥ್ಯಾಂಕ್ ಯು ಜೀಸಸ್. ತಂದೆ, ನೀನೆಲ್ಲ ಭಾಗವನ್ನು ನಿನ್ನ ಕೃಪಾಸನದಲ್ಲಿ ಒಪ್ಪಿಸಿಕೊಡ್ತೇವೆ. ನೀನು ನಮ್ಮ ಒಬ್ಬೊಬ್ಬರ ಸಂಗಡ ನಿನ್ನ ಜೀವನ ವಾಕ್ಯದ ಮೂಲಕ ಮಾತನಾಡು. ಮತ್ತೆ ನಮ್ಮ ಪಾಸ್ಟರ್ಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ, ಬಂದಂತ ಪ್ರತಿಯೊಬ್ಬರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದ ಬ್ಲೆಸ್ ಮಾಡ್ತೇನೆ ಸ್ವಾಮಿ. ಅವರ ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವಂತ ಸ್ತೋತ್ರಪ್ಪ. ಕರ್ತನೇ, ನಮ್ಮ ಪಾಸ್ಟರ್ ಬಾಯಿ ನೀನು ಬಾಯಾಗಿಟ್ಟುಕೊಂಡು ಕರ್ತನೇ ನಮಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಸ್ವಾಮಿ, ಪ್ರಕಟಣೆಗಳನ್ನು ಅವರ ಮೂಲಕ ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವಪ್ಪ, ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮನೋನೇತ್ರಗಳು ಬೆಳಗಲಿಂದ ನೀವು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆತ್ಮದಲ್ಲಿ ಪ್ರತಿಯೊಬ್ಬರು ಎಚ್ಚರವುಳ್ಳವರಾಗಿರಲಿ ಸ್ವಾಮಿ. ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ ಅದರ 27ನೇ ವಾಕ್ಯ. ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಸಾಕು. ಇಲ್ಲಿ ಪೌಲ ಹೇಳುತ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಆತನಲ್ಲಿಯೇ ನಾವು ಚಲಿಸುತ್ತೇವೆ, ಆತನಲ್ಲಿ ನಾವು ಏನ್ ಮಾಡ್ತೇವೆ, ಇರುತ್ತೇವೆ. ಎಷ್ಟು ಜನ ಹೇಳ್ತೀರಿ ನಾನು ಆತನಲ್ಲಿ ಜೀವಿಸುತ್ತೇನೆ? ಹಲ್ಲೆಲೂಯಾ. ಇವತ್ತು ನಾವು ಜೀವಿಸಲಿಕ್ಕೆ ಕಾರಣ ಏನು? ಯೇಸು ಜೀವಿಸುತ್ತಿದ್ದಾನೆ, ಅದಕ್ಕೆ ನಾವು ಜೀವಿಸುತ್ತಿದ್ದೇವೆ. ಇವತ್ತು ಯೇಸು ಜೀವಿಸದಿದ್ದರೆ ನಾವು ಇವತ್ತು ಏನ್ ಮಾಡಿ ಜೀವಿಸಿದ್ದೆ ಏನು ಪ್ರಯೋಜನ ಇಲ್ಲ. ನಮ್ಮ ಬಲ ಯಾರು? ಗಟ್ಟಿಯಾಗಿ ಯಾರು ನಮ್ಮ ಬಲ? ಅಲ್ಲಿ ನಮ್ಮ ಶಕ್ತಿ ಯಾರು? ಅಲ್ಲಿ ನಮ್ಮ ಎಲ್ಲವೂ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಅಂತ ಉಂಟು ಏನಂತ ಹೇಳಿದ್ರೆ, ನಾವು ಆತನಲ್ಲಿ ಜೀವಿಸುತ್ತೇವೆ ಎಂಬುದಾಗಿ. ಅಲ್ಲಿ ಹಾಗಾದ್ರೆ ನಮ್ಮ ದೇವರು ಯಾರು ಗೊತ್ತಿದ್ದ? ಜೀವ ಕೊಡುವ ದೇವರು. ಎಷ್ಟು ಜನ ಹೇಳ್ತೀರಿ ನನ್ನ ದೇವರು ಜೀವ ಕೊಡುವ ದೇವರು? ಒಂದು ಕಾಲದಲ್ಲಿ ನಮಗೆ ಜೀವ ಇರಲಿಲ್ಲ, ಆದ್ರೆ ಇವತ್ತು ನಮಗೆ ಏನು ಬಂದಿದೆ? ಜೀವ ಬಂದಿದೆ. ಎಷ್ಟು ಜನ ಆರಾಧನೆಯಲ್ಲಿ ಸಂತೋಷ ಪಡ್ತೀವಿ? ಆರಾಧನೆಯಲ್ಲಿ ನಾವು ಏನ್ ಮಾಡಬೇಕು? ಜೀವದ ಆರಾಧನೆ ದೇವರಿಗೆ ಕೊಡಬೇಕು. ಅಲ್ಲಿ ನಾವು ಸತ್ತ ದೇವರನ್ನು ಆರಾಧಿಸುವವರಲ್ಲ, ನಾವು ಜೀವದಿಂದ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ನಿನ್ನ ಜೀವದ ಆರಾಧನೆ ದೇವರಿಗೆ ಬೇಕು. ಅಲ್ಲಿ ಸತ್ತ ಆರಾಧನೆ ನಮಗೆ ಬೇಡ. ಒಂದು ಕಾಲ ಇತ್ತು, ನಾವು ಪಾರಂಪರ್ಯದಲ್ಲಿರುವಾಗ ನಾವು ಏನಾಗಿದ್ದೆವು? ಸತ್ತೋಗಿದ್ದೆವು. ಅಲ್ಲಿ ಎದ್ದು ಬಂದದ್ದು ಒಬ್ಬನೇ, ಯಾರು? ಯೇಸು ಸ್ವಾಮಿ. ಎಷ್ಟು ಹೇಳ್ತೀರಿ? ಯೇಸು ಸ್ವಾಮಿ ಮಾತ್ರ ಎದ್ದು ಬಂದ. ಅವರನ್ನು ನಾವು ಇವತ್ತು ಆರಾಧಿಸ್ತೇವೆ. ಅವರು ಮಾತ್ರ ಇವತ್ತು ಎಲ್ಲಿದ್ದಾರೆ? ಯೇಸು ಸ್ವಾಮಿ ಎಲ್ಲಿದ್ದಾರೆ? ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡು ಏನ್ ಮಾಡ್ತಿದ್ದಾರೆ? ಅವರು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾರೆ. ಬೇರೆ ಯಾರು ವಿಜ್ಞಾಪನೆ ಮಾಡುವುದಿಲ್ಲ, ಯೇಸು ಸ್ವಾಮಿ ಮಾತ್ರ ನಮಗೋಸ್ಕರ ವಿಜ್ಞಾಪನೆ ಮಾಡುವುದು. ನಮಗೆ ಒಬ್ಬನೇ ಮಧ್ಯಸ್ಥ, ಯಾರು? ಯೇಸು ಕ್ರಿಸ್ತನು. ಸತ್ಯವೇದ ಸ್ಪಷ್ಟವಾಗಿ ಇರ್ತದೆ, ಹೌದಾ? ನಮಗೆ ಮಧ್ಯಸ್ಥಗಾರರು ಯೇಸು ಸ್ವಾಮಿ ಆಗಿದ್ದಾರೆ. ಇವತ್ತು ಸೈತಾನ ಯಾವಗಸ ಏನ್ ಮಾಡ್ತಾನೆ? ನಮ್ಮ ವಿರುದ್ಧ ಏನ್ ಮಾಡ್ತಾನೆ? ಅವರು ಯಾವಗಸ ದೂರುದಾರ. ಅವರಿಗೆ ಹೆಸರು ದೂರುದಾರ. ಸೈತಾನ ಯಾವಗಸ ಏನ್ ಮಾಡ್ತಾನೆ ಗೊತ್ತಿಲ್ಲ? ನಮ್ಮ ದೂರನ್ನು ದೇವರಿಗೆ ಸಲ್ಲಿಸಬಾರದು. ಇವತ್ತು ನಿಮ್ಮ ದೂರು ಎಷ್ಟು ಹೇಳಿದರೆ ಗೊತ್ತಿಲ್ಲ, ನನ್ನ ದೂರು ಎಷ್ಟು ಹೇಳಿದರೆ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಇವತ್ತು ತಂದೆ ಬಲಗಡೆಯಲ್ಲಿ ಹೇಳ್ತಾರೆ, ನನ್ನ ಮಗಳು ತಪ್ಪು ಮಾಡಿದ್ದು ನಿಜ, ಆದರೆ ಅದಕ್ಕೋಸ್ಕರ ನಾವು ಕ್ರಯವನ್ನು ಕೊಟ್ಟಿದ್ದೇನೆ, ನಾವು ಶಿಲುಬೆಯಲ್ಲಿ ಅವರಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿ ನಮ್ಮ ಪರವಾಗಿ ವ್ಯಾಖ್ಯೆ ಮಾಡಿ ನಮಗೆ ಜಯ ಕೊಡುವ ದೇವರೇ ಯೇಸು ಸ್ವಾಮಿ ಆಗಿದ್ದಾರೆ. ಅವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಇಲ್ಲಿ ನೋಡಿ ಪೌಲನ ಸ್ಟೇಟ್ಮೆಂಟ್ ನೋಡಿ, ನಾವು ಆತನಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಜೀವಿಸುತ್ತೇವೆ. ಇವತ್ತು ನಾವು ಕೆಲವರು ಹೇಳ್ತಾರೆ, ನಾನು ನನ್ನ ಮಗನಿಗೋಸ್ಕರ ಜೀವಿಸಬೇಕಲ್ಲ, ನನ್ನ ಗಂಡನಿಗೋಸ್ಕರ ಜೀವಿಸಬೇಕಲ್ಲ. ನಾನು ಹೇಳ್ತೇನೆ, ಯಾರಿಗೋಸ್ಕರ ಜೀವಿಸುತ್ತಲ್ಲ,
ನೀವು ಮೊದಲು ಯೇಸುವಿಗೋಸ್ಕರ ಜೀವಿಸಬೇಕು. ಹಲ್ಲೆಲೂಯಾ. ಯೇಸುವಿಗೋಸ್ಕರ ನಾವು ಜೀವಿಸಬೇಕು. ಯೇಸು ಒಂದು ಜೀವಿಸ್ತಿದ್ದ ನಮಗೊಂದು ಏನಂತ ನಿರೀಕ್ಷೆ ಉಂಟು, ಹೋಪ್ಸ್ ಉಂಟು. ಹೋಪ್ಸ್ ಕಳೆದುಕೊಳ್ಬೇಡಿ. ಎಷ್ಟು ಜನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ಆದ್ರೆ ಯೇಸುವಿನ ವಿಷಯವನ್ನು ಕೇಳಿ ಅವರ ಜೀವಿತದಲ್ಲಿ ಇವತ್ತು ಅವರು ಜೀವಂತವಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಜೀವಿಸ್ತಾ ಇದ್ದಾನೆ. ಹಾಗಾದ್ರೆ ನಮಗೆ ಜೀವ ಕೊಡುವವನು ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ಯೋಬನ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯ ನೀವು ಗಮನಿಸುವುದಾದರೆ ನೀವು ಅಲ್ಲಿ ಸುಂದರವಾದ ವಾಕ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಯೋಬನ ಪುಸ್ತಕ 12ನೇ ಅಧ್ಯಾಯ 10ನೇ ವಾಕ್ಯ. Job chapter 12 verses 10. ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಹಲ್ಲೆಲೂಯಾ. ಎಷ್ಟು ಜನ ಇರ್ತೀರಿ? ನನ್ನ ಆರೋಗ್ಯ ನನ್ನ ದೇವರ ಕೈಯಲ್ಲಿ, ಹೇಳ್ರಿ. ನನ್ನ ಸಂತೋಷ ನನ್ನ ದೇವರ ಕೈಯಲ್ಲಿ, ನನ್ನ ಜೀವಿತದಲ್ಲಿ ನನ್ನ ಭವಿಷ್ಯ ನನ್ನ ದೇವರ ಕೈಯಲ್ಲಿ ಉಂಟು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ಜೀವಿಸಬೇಕು. ಯಾರಿಗೋಸ್ಕರ ಜೀವಿಸಬೇಕು? ಸತ್ತೊಳಗಿಂದ ಎದ್ದು ಬಂದ ಯೇಸುವಿಗೋಸ್ಕರ ನೀನು ಜೀವಿಸಬೇಕು. ಹಲ್ಲೆಲೂಯಾ. ಪೌಲನ ಬಗ್ಗೆ ನೋಡುವುದಾದ್ರೆ, ಪೌಲನು ಏನಾಗಿದ್ದ? ಒಂದು ಅಗರ್ಭ ಶ್ರೀಮಂತನಾಗಿದ್ದ. ಅವನಿಗೆ ಹಣದ ಕೊರತೆ ಇರಲಿಲ್ಲ, ಅವನಿಗೆ ಅಧಿಕಾರದ ಕೊರತೆ ಇರಲಿಲ್ಲ, ಅವನಿಗೆ ಜನರ ಕೊರತೆ ಇಲ್ಲ, ಎಲ್ಲ ಫೆಸಿಲಿಟಿ ಅವನ ಹತ್ರ ಇತ್ತು. ಆದ್ರೆ ಅವನ ಹತ್ರ ಒಂದು ಕೊರತೆ ಇದ್ದದ್ದು ಯಾರು ಗೊತ್ತಿಲ್ಲ? ಯೇಸು ಸ್ವಾಮಿ ಅವನ ಜೀವಿತದಲ್ಲಿ ಇರಲಿಲ್ಲ. ಆದ್ರೆ ಯಾವಾಗ ಯೇಸು ಅವನ ಜೀವಿತಕ್ಕೆ ಬಂದ, ಆಗ ವಾಕ್ಯದಲ್ಲಿ ಏನ್ ಹೇಳಿದವ? ಕಸ ಅಂತ ಹೇಳಿದ. ಯೇಸು ಲಾಭ ಎಂಬುದಾಗಿ ಹೇಳಿದ. ಕ್ರಿಸ್ತ ನನಗೆ ಲಾಭವಾಗಿದ್ದಾನೆ ಎಂಬುದಾಗಿ. ಕ್ರಿಸ್ತನಿಗೆ ಕ್ರಿಸ್ತನ ಲಾಭ ಆಗಿದೆ. ಸೈತಾನನಿಗೆ ಗೊತ್ತು, ಯೇಸು ಸ್ವಾಮಿ ನಮಗೆ ಲಾಭ ಇಲ್ಲದೆ ನೀನನ್ನು ಆರಾಧನೆ ಮಾಡುತ್ತಾನೆ ಎಂಬುದಾಗಿ. ನೋಡಿ, ಅವನಿಗೆ ಸಹ ಗೊತ್ತುಂಟು ನಾವೆಲ್ಲ ಯಾಕೆ ಆರಾಧನೆ ಮಾಡ್ತೇವೆ ದೇವರ ಯೇಸುವನ್ನು. ಯಾಕೆ ಆರಾಧನೆ? ಲಾಭ ಇಲ್ಲದೆ ಯಾರು ಸಹ. ಇವತ್ತು ಅನೇಕರ ಜೀವಿತದಲ್ಲಿ ದೇವರು ಸೌಖ್ಯ ಬರ್ತಾರೆ, ಮತ್ತೆ ಅವರಿಲ್ಲ. ಪುನಃ ಏನಾದ್ರು ಪ್ರಾಬ್ಲಮ್ ಬರುವಾಗ ಪುನಃ ಕಾಣ್ತಾರೆ. ನಾನು ಹೇಳ್ತೀನಿ, ಇಲ್ಲ, ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಎಲ್ಲವಾಗಿದ್ದಾನೆ. ಇರ್ತದೆ. ಪ್ರತಿ ಪ್ರಾಣ ಕೊಡುವವನು ದೇವರೇ. ಪ್ರತಿಯೊಂದು ಮನುಷ್ಯನಿಗೆ ಪ್ರಾಣ ಕೊಡುವವನು ದೇವರೇ ಆಗಿದೆ, ಯೇಸುವೇ ಆಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯೋಹಾನ ಬರೆದ ಆತನಲ್ಲಿ ಜೀವ ಇತ್ತು, ಆ ಜೀವ ಲೋಕಕ್ಕೆ ಬೆಳಕಾಗಿತ್ತು. ಹಾಗಾದ್ರೆ ನಮ್ಮ ಜೀವ ಯಾರಾಗಿದ್ದಾನೆ? ನಮಗೆ ಯೇಸು ಆಗಿದ್ದಾನೆ. ನೀವು ನೋಡಿ, ದಾನಿಯೇಲನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಗಮನಿಸುವುದಾದರೆ, ದಾನಿಯೇಲ್ ಚಾಪ್ಟರ್ 5 ವರ್ಸಸ್ 23, ಅಲ್ಲಿ ನಾವು ನೋಡುತ್ತೇವೆ ರಾಜನಾದ ಬೆಲ್ಶಚ್ಚರನ ಒಂದು ಕನಸನ್ನು ಕಾಣ್ತಾನೆ. ಕನಸನ್ನು ಕಾಣುವಾಗ ಅವನು ಭಯದಿಂದ ಒಂದು ಬರವಣಿಗೆಯನ್ನು ಗೋಡೆಯ ಮೇಲೆ ಬರೆಯುವುದನ್ನು ಅವನು ಕಾಣ್ತಾನೆ. ಆಗ ಅದರ ಅರ್ಥವನ್ನು ಹೇಳಲಿಕ್ಕೆ ದಾನಿಯೇಲನ ಬಳಿಗೆ ಬರುವಾಗ ಅಲ್ಲಿ ದಾನಿಯೇಲನು ಒಂದು ಮಾತು ಹೇಳ್ತಾನೆ. ಓದಿ ನೋಡಿರುತ್ತೆ. ದಾನಿಯೇಲನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 23ನೇ ವಾಕ್ಯ. ಅಲ್ಲಿ ನೋಡಿ, ಅವನು ಹೇಳ್ತಾರೆ, ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಏನ್ ಮಾಡಿದಿ? ಹೆಚ್ಚಿಸಿಕೊಂಡು. ಯಾರಿಗೆ ಹೇಳುವುದು? ದಾನಿಯೇಲ ರಾಜನಾದ ಬೆಲ್ಶಚ್ಚರನಿಗೆ ಹೇಳ್ತಾ ಇದ್ದಾನೆ. ಏನು ಹೇಳಿದ್ರೆ, ನಾವು ನೋಡ್ತೇವೆ, ನೆಬೂಕದ್ನೆಚ್ಚರ ದೇವರ ಆಲಯದಿಂದ ಏನ್ ಮಾಡಿದ? ಪಾತ್ರೆಗಳು, ದೇವರ ಆಲಯದ ಪಾತ್ರೆಗಳನ್ನು ತರುವಾಗ ಇವರೆಲ್ಲ ಏನ್ ಮಾಡಿದ್ರು? ಆ ಪಾತ್ರೆಯಲ್ಲಿ ಏನ್ ಮಾಡಿದ್ರು? ಪಾನ ಮಾಡಿದ್ರು, ಪಾನ ಮತ್ತರಾದ್ರು, ಅಲ್ಲೆಲ್ಲ ಕುಡಿದ್ರು. ಅದನ್ನು ಯಾರಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ? ದೇವರಿಗೆ ಸಹಿಸ್ತಾ ಆಗಲಿಲ್ಲ. ಆಗ ಅವರಿಗೆ ಆ ಒಂದು ಅಕ್ಷರ ಬರೆಯುವಾಗ ಅವರು ಯಾರ ಬಳಿಗೆ ಬರ್ತಾ ಇದ್ದಾರೆ ಕೇಳಲಿಕ್ಕೆ? ದಾನಿಯೇಲ. ಆಗ ದಾನಿಯೇಲ ಹೇಳುವ ಮಾತು ಮುಂದೆ ಹೋಗಿ, ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ, ನೀನು ನಿನ್ನ ರಾಜ್ಯದ ಮುಖಂಡರನ್ನು ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ನೀನೇನ್ ಮಾಡಲಿಲ್ಲಂತೆ? ಘನಪಡಿಸಲೇ ಇಲ್ಲ. ಹಾಗಾದ್ರೆ ಇವತ್ತು ನಾವು ಯಾರನ್ನು ಘನಪಡಿಸಬೇಕು? ಹಲ್ಲೆಲೂಯಾ. ಜೀವ ಕೊಟ್ಟ ಯೇಸುವನ್ನು ನಾವು ಘನಪಡಿಸಬೇಕು. ಅಲ್ಲಿ ಜೀವದಿಂದ ಎದ್ದು ಬಂದ ಯೇಸುವನ್ನು ನಾವು ಘನಪಡಿಸಬೇಕು. ಜನರಿಗೆ ಪೌಲನು ಹೇಳ್ತಾ ಇದ್ದಾನೆ, ಏನ್ ಗೊತ್ತಿಲ್ಲ, ನೀವು ಯಾವುದು ತಿಳಿಯದ ದೇವರು ಎಂಬುದಾಗಿ ಹೇಳ್ತಿದ್ದೀರಾ, ಆ ದೇವರ ಬಗ್ಗೆ ನನಗೆ ಗೊತ್ತುಂಟು.
ಎಷ್ಟು ಜನ ಹೇಳ್ತೀರಿ ಆ ದೇವರ ಬಗ್ಗೆ ನನಗೆ ಗೊತ್ತುಂಟು? ಇಲ್ಲಿ ಗೊತ್ತಿರುವುದು ಯಾರಾದ್ರೂ ಇರುವುದಾದ್ರೆ ಕೈಗಳನ್ನೆತ್ತಿ ಹೇಳಿ, ಓ ನನಗೆ ಆ ದೇವರ ಬಗ್ಗೆ ಗೊತ್ತುಂಟು. ಆ ದೇವರೇ ನನ್ನ ಪ್ರಾಣವನ್ನು ಉಳಿಸಿದ್ದು, ಆ ದೇವರೇ ನನ್ನ ಕುಟುಂಬವನ್ನು ಕಾಪಾಡಿದ್ದು, ಆ ದೇವರು ಇವತ್ತು ನರಕದಿಂದ ನನ್ನನ್ನು ಹೊರಗೆ ತಂದದ್ದು, ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಕ್ಕೆ ಮೂಲ ಕರ್ತನು ಆತನೇ ಆಗಿದ್ದಾನೆ ಎಂಬುದಾಗಿ ಇವತ್ತು ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಯಾವುದು ನೀವು ತಿಳಿಯದ ದೇವರು ಎಂಬುದಾಗಿ ಹೇಳ್ತಿರಲ್ಲ, ಆ ದೇವರ ಬಗ್ಗೆ ನನಗೆ ಗೊತ್ತುಂಟು. ಹಲ್ಲೆಲೂಯಾ. ಆತನ ಶಬ್ದವನ್ನು ನಾನು ಏನ್ ಮಾಡಿದ್ದೇನೆ? ಕೇಳಿದ್ದೇನೆ. ಆತನ ಸ್ವರವನ್ನು ನಾನು ಕೇಳಿದ್ದೇನೆ. ಆತ ನನ್ನ ಹೆಸರಿಡಿದು ಕರೆದಾನು. ಎಷ್ಟು ಜನ ಹೇಳ್ತೀರಿ, ನಿನ್ನ ಹೆಸರಿಡಿದು ಕರೆಯುವ ಏಕೈಕ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಇವತ್ತು ನಿಮ್ಮ ಹೆಸರು ನಿಮಗೆ ಮತ್ತೆ ಗೊತ್ತುಂಟು, ನಿಮಗೆ ಗೊತ್ತಿದ್ದವರಿಗೆ ಗೊತ್ತಿರಬಹುದು, ಆದ್ರೆ ದೇವರಿಗೆ ನಿಮ್ಮ ಹೆಸರು ಗೊತ್ತುಂಟು. ಅಲ್ಲಿ ಹುಟ್ಟುವ ಮೊದಲೇ ದೇವರು ನಿಮ್ಮ ಹೆಸರನ್ನು ಅವನು ಬರೆದಿದ್ದಾರೆ. ಇವತ್ತು ತಂದೆ ತಾಯಿಗಳು ನಿಮಗೆ ಹೆಸರು ಕೊಟ್ಟಿರ್ಬೋದು, ಆದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ದೇವರಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ದೇವರಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ಎಷ್ಟು ಜನ ಹೇಳ್ತೀರಿ, ನನ್ನ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತುಂಟು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರಿಗೆ ಗೊತ್ತಿಲ್ಲದ ಸಂಗತಿ ಯಾವುದು ಸಹ ನಮ್ಮ ಜೀವಿತ ನಡೆಯುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಕೊನೆಯ ತನಕ ಯಾರನ್ನು ಬಿಡಬಾರದು. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತೇವೆ, ಯೇಸು ಸ್ವಾಮಿಯ ನಾನು ಕೊನೆಯ ತನಕ ಏನ್ ಮಾಡುವುದಿಲ್ಲ, ಬಿಡುವುದಿಲ್ಲ. ಅಲ್ಲಿ ಲೋಟನ ಹೆಂಡತಿಯನ್ನು ನೋಡುವುದಾದ್ರೆ ಅವಳು ಒಳ್ಳೆಯ ಓಟವನ್ನು ಪ್ರಾರಂಭಿಸಿದ್ರು, ಆದ್ರೆ ಏನ್ ಮಾಡಿದ್ದವಳು? ಹಿಂದೆಗೆ ತಿರುಗಿದ್ರು. ಇವತ್ತು ನಾನು ಹೇಳ್ತೇನೆ, ನೀವು ಯಾವ ಕಾರಣಕ್ಕೆ ಹಿಂದೆ ತಿರುಗಬೇಡಿ. ಹಾಗಾಗಿ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿದ ಮೇಲೆ ಹೇಳ್ರಿ, ಯೇಸು ನನ್ನಲ್ಲಿ ಜೀವಿಸುತ್ತಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಅಲ್ಲಿ ಇವತ್ತು ನಾನು ಹೇಳಿದೆ, ನೀನು ಜೀವಂತವಾದ ದೇವರನ್ನು ನೀನು ಆರಾಧನೆ ಮಾಡುವವಳಾಗಿದ್ದೀರಿ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಅವರ ಮಧ್ಯೆ ಪೌಲನ ಮಧ್ಯೆ ಹೇಳ್ತಾ ಇದ್ದಾರೆ, ಮನುಷ್ಯನು ದೇವರು ಕಟ್ಟಿದ ಗುಡಿಯಲ್ಲಿ ಏನ್ ಮಾಡುವುದಿಲ್ಲ, ವಾಸ ಮಾಡುವುದಿಲ್ಲ. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಆತನಿಗೆ ಇನ್ನೆಂದು ಗುಡಿಯನ್ನು ನೀವು ಕಟ್ತೀರಿ ಎಂಬುದಾಗಿ ಅವರ ಮುಂದೆ ಹೇಳಿ ಏನ್ ಮಾಡ್ತಾರೆ ಹೇಳಿದ್ರೆ, ಯೇಸು ಸ್ವಾಮಿ ಸುವಾರ್ತೆ ಆ ಜನರಿಗೆ ಹೇಳ್ತಾ ಇದ್ದಾನೆ, ಆತನು ಯಾರಿಗೆ ದೂರವಾದವನಲ್ಲ. ಇವತ್ತು ನಮಗೆ ಯೇಸು ಸ್ವಾಮಿ ಏನಾಗಿದ್ದಾನೆ, ಹತ್ತಿರವಾಗಿದ್ದಾನೆ, ಆದ್ರೆ ನಾವು ಇವತ್ತು ಶಬ್ದವನ್ನು ಕೇಳಲಿಲ್ಲ. ಇವತ್ತು ಇಲ್ಲಿ ಅನೇಕರಿದ್ದೀವಿ, ಅಲ್ಲಿ ನಿಮ್ಮ ಜೀವಿತದಲ್ಲಿ ಸಹ ಕೆಲವು ಸಲ ಆತರ ಶಬ್ದವನ್ನು ಕೇಳಿದ್ರು ಸಹ ಏನ್ ಮಾಡಿದ್ರಿ, ದೂರ ಹೋದ್ರಿ. ನಾನು ಸಹ ದೂರ ಹೋದವನು, ಆದ್ರೆ ಇವತ್ತು ದೇವರು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಂಡು ಬಂದಿದ್ದಾನೆ. ಇವತ್ತು ನಮ್ಮನ್ನು ಎಲ್ಲದರಿಂದ ದೇವರು ತಪ್ಪಿಸಿದ್ದಾನೆ. ಅಲ್ಲಿ ಅವನು ನಮ್ಮನ್ನು ಇವತ್ತು ಉಳಿಸಿದ್ದು, ಇವತ್ತು ನಿಮ್ಮನ್ನು ಉಳಿಸಿದ್ದು ಅವನೇ ಆಗಿದ್ದಾನೆ. ಹಾಗಾದ್ರೆ ಇವತ್ತು ದೇವರು ಯಾವುದರಲ್ಲಿ ವಾಸ ಮಾಡುವುದಿಲ್ಲ, ಕಟ್ಟಿದ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ. ಎಲ್ಲಿ ವಾಸ ಮಾಡ್ತಾನೆ ಅವರು? ನನ್ನೊಳಗೆ ನಿನ್ನೊಳಗೆ ಆತನು ವಾಸ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀವು ನೋಡಿ, ಯೆಶಾಯ ಬರೆದ ಪ್ರವಾದನೆ 40ನೇ ಅಧ್ಯಾಯ 18ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಯೆಶಾಯ 40:18, ಹೀಗಿರಲು ನೋಡಿ, ದೇವರನ್ನು ಯಾರಿಗೆ ಹೋಲಿಸುತ್ತೀರಿ? ಯಾವ ರೂಪವನ್ನು ಆತನಿಗೆ ಹಾಗಾದ್ರೆ ದೇವರಿಗೆ ರೂಪ ಕೊಡ್ಲಿಕ್ಕೆ ನಮ್ಮಿಂದ ಇವತ್ತೆಲ್ಲ ರೂಪ ಕೊಡ್ತಾರೆ. ನೋಡಿ, ಮನುಷ್ಯರು ರೂಪ ಮಾಡ್ತಾರೆ. ಯೇಸುವಿನ ಫೋಟೋ ಉಂಟು, ಅದು ಫೋಟೋ ಯಾವುದು ಗೊತ್ತಿಲ್ಲ, ಯೇಸುವಿನ ಆಕ್ಟ್ ಮಾಡಿದ ಆಕ್ಟರ್ ಫೋಟೋ. ಆಕ್ಟರ್ ಹೇಳ್ತಾರೆ, ಏನ್ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟು ಲಾಸ್ಟ್ ಟೈಮ್ ಆಕ್ಟರ್ ಅಲ್ಲ, ನಿಮ್ಮ ಮನೆಯಲ್ಲಿರುವ ಫೋಟೋ ಅದು ನನ್ನದು, ಯೇಸುದಲ್ಲ, ದಯವಿಟ್ಟು ಪೂಜೆ ಮಾಡಬೇಡಿ ಅಂತ. ದೇವರ ಮಕ್ಕಳು, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರೇ ನಿಜವಾದ ದೇವರಾಗಿದ್ದಾನೆ. ಅವನೇ ನಿಮಗೋಸ್ಕರ ನಿಜವಾಗಿ ರಕ್ತವನ್ನು ಸುರಿಸಿದವನಾಗಿದ್ದಾನೆ. ಇವತ್ತು ಆ ರಕ್ತದ ಮೂಲಕ ನೀವು ಬಿಡುಗಡೆ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಸೊ ಆತನಲ್ಲಿ ನಾವು ಜೀವಿಸ್ತೇವೆ ಎಂಬುದಾಗಿ ಯಾರು ಹೇಳ್ತಿದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಾನು ಒಂದು ವಿಷಯ, ಆತನ ರೂಪ ಮಾಡಲಿಕ್ಕೆ ಯಾರಿಗೆ ಸಹ ಸಾಧ್ಯವೇ ಇಲ್ಲ. ಅಲ್ಲಿ ಇವತ್ತು ಅನೇಕರ ರೂಪ ಮಾಡ್ತಾರೆ. ಅಲ್ಲಿ ರೂಪ ಮಾಡಿದರೆ ಅವರಿಗೆ ಉಟ್ರಶಿ ಇರಬೇಕು, ದೇವರು ಬೇಕು. ನೋಡಿ, ಆರೋನ ಏನ್ ಮಾಡ್ತಾನೆ, ಬಸವನ ರೂಪ ಮಾಡಿದ್ದಾನೆ. ಯಾಕೆ? ಆ ಬಸವ ಏನಂತ ಅವರಿಗೆ ದೇವರಾಗಲಿಕ್ಕೆ, ದೇವರಿಗೆ ಸಿಟ್ಟು ಬರ್ತಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಅನೇಕರು ಅವರಿಗೆ ಬೇಕಾದ ದೇವರುಗಳನ್ನು ಮಾಡುತ್ತಾರೆ, ಆದರೆ ನಮಗಿರುವುದು ಒಬ್ಬನೇ ದೇವರು, ಒಬ್ಬನೇ ತಂದೆ ಆಗಿದ್ದಾನೆ. ಅವನಲ್ಲಿ ನಾವು ದಿನ ಆತನನ್ನು ಆರಾಧಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ನಂತರ ವಾಕ್ಯ ಹೇಳ್ತದೆ, ಅವರು ತಡಮಾರಿ ಕಂಡುಕೊಂಡರೆ ಎಂದು ತನ್ನನ್ನು ಹುಡುಕುವವರನ್ನಾಗಿ ಆತನು ಮಾಡಿದನು. ಆತ ನಮ್ಮಲ್ಲಿ ಒಬ್ಬನಿಗೂ ದೂರವಾದವನು ಅಲ್ಲ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನೋಡಿ, ಯೆಶಾಯ 46:5 ಹೇಳ್ತದೆ. ಓದಿ ನೋಡಿ, ಯೆಶಾಯ 46:5. ಇಬ್ಬರು ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಗಿಸಿ
ಅಲ್ಲಿ ನೋಡಿ, ನನ್ನನ್ನು ಯಾರಿಗೆ ಸರಿ ಕಟ್ಟಿ ಹೋಲಿಸ್ತೀರಿ? ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ? ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ? ನಮ್ಮ ದೇವರೊಟ್ಟಿಗೆ ಯಾರನ್ನಾದ್ರೂ ಕಂಪೇರ್ ಮಾಡ್ಲಿಕ್ಕೆ ಇದೇ ನನ್ನ ದೇವರು ಎಂಬುದಾಗಿ ಹೇಳಿಕ್ಕೆ ಆಗೋದ? ಇಲ್ಲ, ಅದು ದೇವರಲ್ಲ, ಅದು ಮನುಷ್ಯ ಮಾಡಿದ. ನನ್ನ ದೇವರು ನನಗೋಸ್ಕರ ಪ್ರಾಣ ಕೊಟ್ಟ ದೇವರಾಗಿದ್ದಾರೆ. ನನಗೋಸ್ಕರ ಕಲ್ವಾರಿ ಪೂಜೆಯಲ್ಲಿ ರಕ್ತವನ್ನು ಸುರಿಸಿದವರಾಗಿದ್ದಾನೆ. ನನ್ನ ಪಾಪಗಳನ್ನು ತೊಳೆದ ದೇವರೇ ನನ್ನ ದೇವರಾಗಿದ್ದಾನೆ. ಆತನಿಗೆ ರೂಪ ಕೊಡ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ಹೇಳ್ತೀನಿ, ನನ್ನನ್ನು ಕಷ್ಟದಿಂದ ಬಿಡುಗಡೆ ಮಾಡುವ ದೇವರಿದ್ದಾನೆ, ನನ್ನನ್ನು ಕಷ್ಟದಿಂದ ಬಿಡುಗಡೆ ಮಾಡುವ ದೇವರಿದ್ದಾನೆ, ನನ್ನ ರೋಗದಿಂದ ಬಿಡುಗಡೆ ಮಾಡುವ ದೇವರಿದ್ದಾನೆ, ನನ್ನನ್ನು ಸಾಲದಿಂದ ಬಿಡುಗಡೆ ಮಾಡುವ ದೇವರಿದ್ದಾನೆ, ನನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರಿದ್ದಾನೆ. ಆತನಿಗೋಸ್ಕರ ನಾನು ಜೀವಿಸ್ತೇನೆ, ಇರುತ್ತೇನೆ, ಚಲಿಸ್ತೇನೆ ಎಂಬುದಾಗಿ ಇವತ್ತು ಎಷ್ಟು ಜನ ತೀರ್ಮಾನ ಮಾಡುವವರಾಗಿದ್ದೇನೆ. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. ಆತನ ಇವತ್ತು ಸಹ ಮಾತನಾಡ್ತಾನೆ. ಎಷ್ಟು ಜನ ಅಂತೀರಿ, ಇವತ್ತು ನನ್ನೊಂದಿಗೆ ದೇವರು ಮಾತನಾಡುತ್ತಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದ ಎಲ್ಲ ವಿಷಯ ದೇವರು ತಿಳಿದಿದ್ದಾರೆ. ನಾನು ಹೇಳ್ತೇನೆ, ರಾಷ್ಟ್ರಗಳು ಅವನಿಗೆ ಗೊತ್ತಿದೆ. ನಿನ್ನ ಜೀವಿತದಲ್ಲಿ ನಾಳೆ ಏನು ನಡೀತದಂತ ನನ್ನ ದೇವರಿಗೆ ಗೊತ್ತಿದೆ. ಆತನಿಗೆ ಗೊತ್ತಿಲ್ಲದೆ ಯಾವ ಸಂಗತಿ ಸಹ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅವನು ಹೇಳ್ತಾ ಇದ್ದಾನೆ ನೋಡಿ, 30ನೇ ವಾಕ್ಯ, ಅಪೊಸ್ತಲ ಕೃತ್ಯ 17:30 ವಾಕ್ಯ. ಅಜ್ಞಾನ ಕಾಲಗಳಲ್ಲಿ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ನನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಇವತ್ತು ನೋಡಿ, ದೇವರ ಸುವಾರ್ತೆ ಯಾವ ರೀತಿಯಲ್ಲಿ ಹೋಗ್ತಾ ಉಂಟು. ಇವತ್ತು ಯಾರು ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಆಮೇಲೆ ಇವತ್ತು ನೋಡಿ, ಯೇಸು ಸ್ವಾಮಿಯ ಸುವಾರ್ತೆ ನೀವೊಂದು ಜಸ್ಟ್ ಯಾವುದ್ರಲ್ಲಿ ಫೇಸ್ಬುಕ್ ಹೋಗ್ಲಿ ಮತ್ತೆ ಯೂಟ್ಯೂಬ್ ಹೋಗ್ಲಿ ಎಲ್ಲದರಲ್ಲಿ ಯೇಸುವಿನ ಸುವಾರ್ತೆ ಬರ್ತದೆ. ಯೇಸು ಏನ್ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಇನ್ನು ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಅಂತ ಯಾರು ಹೇಳಿಕೆ ಇಲ್ಲ. ಎಲ್ಲ ಕಡೆ ಸುವಾರ್ತೆ ಸಾರಲ್ಪಟ್ಟಿದೆ. ನಾನು ಹೇಳ್ತೇನೆ, ಸುವಾರ್ತೆ ಅದು ನಿನ್ನನ್ನು ಜೀವಿಸುವಂತೆ ಮಾಡುತ್ತದೆ. ಸುವಾರ್ತೆ ನಿನ್ನ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ತದೆ. ಸುವಾರ್ತೆ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಸುವಾರ್ತೆ ನಂಬೇಕಷ್ಟೇ. ಇವತ್ತು ಎಷ್ಟು ಜನ ನಂಬ್ತೀವಿ? ನಾನು ನಂಬ್ತೇನೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಅಲ್ಲಿ 4 ಕಡೆಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮನುಷ್ಯರನ್ನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕಂತ ಅಪ್ಪಣೆ ಕೊಡುತ್ತಾನೆ. ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ, ಎಲ್ಲರ ಕೈಯಿಂದಲ್ಲ, ಒಬ್ಬ ವ್ಯಕ್ತಿಯನ್ನು ಆತನು ಏನ್ ಮಾಡಿದ, ನಿಷ್ಕರ್ಷ ಮಾಡಿದ್ದಾನೆ. ನಾನು ನನ್ನ ಮಗನನ್ನು ಭೂಮಿಯ ಮೇಲೆ ಕಳಿಸುತ್ತೇನೆ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ, ಆತನ ಹೆಸರಿನಲ್ಲಿ ವಿಶ್ವಾಸವಿಡುತ್ತಾರೆ, ಅವರಿಗೆ ಮಾತ್ರ ರಕ್ಷಣೆ ಎಂಬುದಾಗಿ. ಇವತ್ತೆಷ್ಟು ಜನ ಯೇಸು ಕ್ರಿಸ್ತನ ಮೂಲಕ ಮಾತ್ರ ನನಗೆ ರಕ್ಷಣೆ, ಯೇಸು ಕ್ರಿಸ್ತನ ಮೂಲಕ ನನಗೆ ಮಾತ್ರ ಬಿಡುಗಡೆ ಎಂಬುದಾಗಿ ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ನಿಶ್ಚಯವಾಗಿ ಅದನ್ನು ಬಿಡುಗಡೆ ಕೊಡುವವನಾಗಿದ್ದಾನೆ. ಆಮೇಲೆ ಮತ್ತೆ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ಒಂದು ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಹಾಗಾದ್ರೆ ಯಾರು ನ್ಯಾಯಾಧೀಶರಾಗಿ ಬರುವುದು? ಎಷ್ಟು ಜನ ಹೇಳ್ತೀರಿ? ಯೇಸು ಸ್ವಾಮಿ ಬರುವುದು. ಯೇಸು ಸ್ವಾಮಿಯೇ ನಮಗೆ ತೀರ್ಪು ಮಾಡುವವನಾಗಿದ್ದಾನೆ. ಅಲ್ಲಿ ಆತನೇ ಜಡ್ಜ್ಮೆಂಟ್ ಕೊಡುವವನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಆತನಿಗೆ ನಾವು ವಿಧೇಯರಾದರೆ ನಮಗೆ ನ್ಯಾಯ ತೀರ್ಪಿಲ್ಲ. ದೇವರ ಮಕ್ಕಳಿಗೆ ಏನಿಲ್ಲಂತೆ? ನ್ಯಾಯ ತೀರ್ಪಿಲ್ಲ. ಆದ್ರೂ ಸಹ ನಾವು ದೇವರ ಮುಂದೆ ನಿಲ್ಬೇಕು. ಯಾಕೆ ಗೊತ್ತಿಲ್ಲ? ಪನಿಷ್ಮೆಂಟಿಗಲ್ಲ, ರಿವಾರ್ಡಿಗೋಸ್ಕರ. ಎಷ್ಟು ಜನ ರಿವಾರ್ಡಿಗೋಸ್ಕರ ಯೇಸು ಸ್ವಾಮಿಯ ಮುಂದೆ ನಿಲ್ಲಿಕ್ಕೆ ಹೋಗ್ತಾ ಇದ್ದಾರೆ? ಈ ರಿವಾರ್ಡ್ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ, ನೀನು ಯೇಸುವಿನ ಬಗ್ಗೆ ಇತರಿಗೆ ಹೇಳಿದ್ರೆ ಮಾತ್ರ. ಯೇಸುವಿನ ಬಗ್ಗೆ ನೀನು ಒಂದು ಶಬ್ದ ನೀನು ಆಡದೆ ಹೋದ್ರೆ ನಿನಗೆ ರಕ್ಷಣೆ ನಷ್ಟ ಆಗುವುದಿಲ್ಲ, ಬಟ್ ರಿವಾರ್ಡ್ ಮಿಸ್ ಆಗ್ತದೆ. ಎಷ್ಟು ಜನ ಬೇಕು? ರಕ್ಷಣೆ ಮಾತ್ರ ಸಾಕ, ರಿವಾರ್ಡ್ ಬೇಕಾ? ಆಮೇಲೆ ಇವತ್ತು ನಾವು ಯಾವುದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಸಹ ಏನ್ ಮಾಡ್ಲಿಕ್ಕೆ ಅಷ್ಟ ಏನ್ ಸಿಗ್ಬೇಕು ನಿಮಗೆ? ರಿವಾರ್ಡ್ ಸಿಗ್ಬೇಕು. ಇವತ್ತು ನಾನೊಂದು ಗೇಮ್ ಸಿಗ್ರೆ ಬನ್ನಿ ಬರುದಿಲ್ಲ ಅಂತ ಬರ್ತೀರಿ. ಲಾಸ್ಟ್ ಬಂದು ನೀವು ಗೇಮ್ ಸ್ಟಾರ್ಟ್ ಮಾಡುವಾಗ ಏನ್ ಮಾಡ್ತೀರಿ? ಬಿಟ್ಟು ಬಿಡುವುದಿಲ್ಲ. ಎಷ್ಟಾದ್ರೂ ಸಹ ನಾನು ಯಾಕೆ ಬಿಡ್ಬೇಕಂತ. ಅಲ್ಲೇ ಇದು ಸಹ ಹಾಗೆ ದೇವರಲ್ಲಿ ಸಹ ನಾವು ಇದೊಂದು ಮದ್ಯವಾಗಿದೆ, ಅಲ್ಲಿ ಇದೊಂದು ಗೇಮ್ ಆಗಿದೆ, ಇದೊಂದು ಓಟ ಆಗಿದೆ. ಓಡುವವನಿಗೆಲ್ಲ ದೇವರು ಜಯಮಾನೆ ರಿವಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀವು ಒಬ್ಬೊಬ್ಬ ರಿವಾರ್ಡ್ ಹೊಂದಬೇಕಂತ ನನ್ನ ಆಸೆ. ಅಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಲಾಸ್ಟಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಏನ್ ಮಾಡ್ತಾರೆ? ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿ
ಕಾಪಾಡಿದ್ದೇನೆ, ನನಗೊಂದು ಜಯಮಾಲೆ ಸಿದ್ಧವಾಗಿದೆ. ನೋಡಿ ಅವನು ಎಷ್ಟು ಸುವಾರ್ತೆ ಸಾರಿದನು. ಇವತ್ತು ನೀವು ಒಂದೊಂದು ಒಬ್ಬೊಬ್ಬರಿಗೆ ಸುವಾರ್ತೆ ಹೇಳ್ರಿ, ಖಂಡಿತ ನಿಮಗೆ ರಿವಾರ್ಡ್ ದೇವರು ಕೊಡ್ತಾನೆ. ನೀವು ಅನೇಕರನ್ನು ದೀಕ್ಷಾ ಸ್ಥಾನಕ್ಕೆ ಹೇಳ್ರಿ, ಅಲ್ಲೆಲ್ಲೂಯ್ಯ, ಅದು ಅದಕ್ಕೆ ರಿವಾರ್ಡ್ ದೇವರು ನಿಮಗೆ ಕೊಡುತ್ತಾನೆ. ಅವರಿಗೆ ಸತ್ಯ ಗೊತ್ತಿಲ್ಲ, ಅವರಿಗೇನು ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿಲ್ಲ, ನೀವು ಅವರಿಗೆ ಮನದಟ್ಟು ಮಾಡ್ರಿ, ಅದಕ್ಕೆ ರಿವಾರ್ಡ್ ದೇವರು ಕೊಡುತ್ತಾರೆ. ಅವರ ನರಕದಿಂದ ನೀವು ಹೊರಗೆ ತಂದ ಹಾಗೆ ಆಗ್ತೇವೆ. ಅಲ್ಲೆಲ್ಲೂಯ್ಯ, ಪ್ರೇಸ್ ಲಾರ್ಡ್. ನೋಡಿ ಅಲ್ಲಿ ಬೈಬಲ್ ಹೇಳ್ತದೆ, ಏನಾಗ್ತಿಲ್ಲ, ಒಂದು ದಿವಸ ಗೊತ್ತು ಮಾಡಿದ್ದಾನೆ, ಮತ್ತೆ ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂತ. ನೋಡಿ, ಅವನನ್ನು ಸತ್ತೊಳಗಿಂದ ಎಬ್ಬಿಸಿದರಲ್ಲಿ. ಇವತ್ತು ಯೇಸು ಸ್ವಾಮಿ ಹೇಳದಿದ್ರೆ ಏನು ಈ ಸುವಾರ್ತೆಗೆ ಏನಿರ್ತಿರ್ಲಿಲ್ಲ, ಉರುಳಿಲ್ಲ. ಇವತ್ತು ನಾನು ಹೇಳಿಕೆ ಎಷ್ಟಿದೆ ಎವಿಡೆನ್ಸ್, ಇವತ್ತು ಏನುಂಟು, ಯೇಸು ಎದ್ದಿದ್ದಾನೆ ಎಂಬುದಾಗಿ ಅನೇಕ ಎವಿಡೆನ್ಸ್ ನಾವು ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಯೇಸು ಸತ್ತು ಎದ್ದು ಬರದಿದ್ರೆ ನಾವು ಸಾರುವ ಸುವಾರ್ತೆ ವ್ಯರ್ಥವಾಗಬೇಕು. ಯೇಸು ಸತ್ತೊಳಗಿದೆ ಎದ್ದು ಬಂದಿದ್ದಾನೆ. ಅಲ್ಲಿ ಇವತ್ತು ನಾವು ಸತ್ತೊಳಗಿದೆ ಎದ್ದು ಬಂದ ದೇವರನ್ನು ನಾವು ಆರಾಧಿಸುವ. ಇವತ್ತು ಎಷ್ಟು ಜನ ತೀರ್ಮಾನ ಮಾಡ್ತೀರಿ, ನಾನು ಆತನಲ್ಲಿ ಜೀವಿಸ್ತೇನೆ, ನಾನು ಆತನಲ್ಲಿ ಚಲಿಸುತ್ತೇನೆ, ನಾನು ಆತನಲ್ಲಿ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಂತರ ವಾಕ್ಯ ನಾನು ನಿಲ್ಲಿಸ್ತೇನೆ ಕೆಳಗೆ. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀವು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ಹೀಗಿರಲು ಪೌಲನು ಅವರ ಮಧ್ಯದಿಂದ ಹೊರಟು ಹೋದನು. ಕೆಲವರು ಅವನನ್ನು ಅಂಟಿಕೊಂಡು ನಂಬಿದರು. ನಂಬಿದವರಲ್ಲಿ ಅರಿಯೋಪಾಗದ ಸಭೆಯವನಾದ ಲಿಯೋನಿಸಿಯನು, ದಾಮಾರಿ ಎಂಬಾಕೆಯೂ ಇನ್ನು ಕೆಲವರು ಇದ್ದರು. ಇಲ್ಲಿ ನೋಡಿ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಅಂತ ಹೇಳುವಾಗ ಅಲ್ಲಿ ಜನರು ಏನು ಮಾಡಿದ್ರು, ಕೆಲವರು ತಮಾಷೆ ಮಾಡಿದ್ದಾರೆ. ಇವತ್ತು ಸಹ ಹಾಗೆ ಯೇಸು ಸತ್ತೊಳಗಿಂದ ಎದ್ದು ಬಂದರೆ ಅಂತ ಹೇಳಿದ್ರೆ ಲೋಕದವರಿಗೆ ಏನಾಗಿದೆ, ತಮಾಷೆ ಮಾಡಿ, ಲೋಕದವರಿಗೆ ಹುಚ್ಚು ಮಾತು, ನಿನಗೆ ಶಕ್ತಿ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯಕ್ಕೆ ಕೆಲವರು ಅಪಹಾಸ್ಯ ಮಾಡಿದ್ರು, ಕೆಲವು ಸಲ ಇನ್ನೊಂದ್ಸತಿ ಏನು ಎಂಬುದಾಗಿ ಹೇಳಿದ್ರು. ಆದರೆ ಇನ್ನೂ ಅನೇಕರು ನಂಬಿದವರು ಇರುತ್ತಾರೆ. ಇವತ್ತು ಎಷ್ಟು ಜನ ನಂಬಿದವರಿದ್ದೇವೆ? ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಮ್ಮೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ದೀರಿ? ಎಷ್ಟು ಜನ ದೇವರಿಗೋಸ್ಕರ ಇವತ್ತು ನಿಲ್ಲಿಗೆ ತೀರ್ಮಾನ ಮಾಡಿದ್ದೀರಿ? ಅಲ್ಲಿ ಯೇಸು ಸ್ವಾಮಿಯೇ, ನೀನು ಸತ್ತೊಳಗಿದೆ ಎದ್ದು ಬಂದ ದೇವರಾಗಿದ್ದೀರಿ. ಇವತ್ತು ನನ್ನ ಸತ್ತ ಅವಸ್ಥೆಯನ್ನು ಬದಲಾಯಿಸುವ ದೇವರು ನೀನಾಗಿದ್ದೀರಿ. ಸತ್ತ ಪರಿಸ್ಥಿತಿಯಿಂದ ಹೊರಗೆ ತರುವ ದೇವರು ನೀನಾಗಿದ್ದೀರಿ. ದೇವರ ಮಕ್ಕಳು, ಇವತ್ತು ನಿನ್ನ ಜೀವಿತದಲ್ಲಿ ಏನೇ ನಡೆದಿರಬಹುದು, ದೇವರ ಹತ್ರ ಹೇಳು, ದೇವರೇ, ನಾನು ನಿನಗೋಸ್ಕರ ಜೀವಿಸ್ತೇನೆ, ನಾನು ನಿನ್ನಲ್ಲಿ ಇರುತ್ತೇನೆ, ನಾನು ನಿನ್ನಲ್ಲಿ ಚಲಿಸ್ತೇನೆ ಎಂಬುದಾಗಿ ಹೇಳಿ. ಇವತ್ತು ನಿಮ್ಮ ಒಳಗೆ ಆತನು ಚಲಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಆತ ನಿಮ್ಮ ಒಳಗೆ ಜೀವಿಸಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಶಾಂತನ ಆತನ ಕಣ್ಣುಗಳು ಎಲ್ಲವನ್ನು ನೋಡುವಂತದ್ದಾಗಿದೆ. ಆತನ ಕಣ್ಣುಗಳು ನಿಮ್ಮನ್ನು ನೋಡುತ್ತಾ ಇದೆ. ಎಷ್ಟು ಜನ ಹೇಳ್ತೀರಿ, ಹಲ್ಲೆಲೂಯಾ, ಆತನ ಕಣ್ಣುಗಳು ಯಾವಾಗ ನಮ್ಮನ್ನು ನೋಡುತ್ತದೆ. ಪೇತ್ರನ ಬಳಿಗೆ ಬರುವಾಗ ಪೇತ್ರನ ಹತ್ರ ಹೇಳ್ತಾರೆ, ನೀನು ಸಹ ಯೇಸುವಿನ ಬಳಿಯಲ್ಲಿ ಇದ್ದವನಲ್ಲ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುತ್ತಾನೆ, ಆತನು ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ. ಹೀಗೆ ಅವನು 3 ಸಾರಿ ಹೇಳುವಾಗ ಬೈಬಲ್ ಹೇಳ್ತದೆ, ಆಗ ಕೋಳಿ ಕೂಗುವಾಗ ಯೇಸುವಿನ ಕಣ್ಣು ಪೇತ್ರನನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಆಗ ಪೇತ್ರನ ಪಶ್ಚಾತ್ತಾಪ ಪಟ್ಟ. ಯಾಕಂದ್ರೆ ಯೇಸು ಅದರ ಮೊದಲೇ ಹೇಳಿದ, ನೀನು ನನ್ನನ್ನು ಅಲ್ಲಗಳೆಯುತ್ತೀನಿ. ನೀನು 3 ಸಾರಿ ಅಲ್ಲಗಳೆಯುವಾಗ ಕೋಳಿ ಕೂಗುತ್ತದೆ ಎಂಬುದಾಗಿ ಹೇಳಿದ ಪ್ರಕಾರವಾಯಿತು. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಯೇಸುವನ್ನು ನೀನು ಬಿಟ್ಟುಕೊಟ್ಟ ವ್ಯಕ್ತಿ ಆಗಿದ್ರೆ ಇನ್ನು ಯಾವತ್ತೂ ಸಹ ನೀನು ಬಿಟ್ಟುಕೊಡಬೇಡ. ಹೇಳು, ನಾನು ಯೇಸುವನ್ನು ಯಾರಿಗೆ ಬಿಟ್ಟುಕೊಡುವುದಿಲ್ಲ, ನಾನು ಯೇಸುವನ್ನು ಬಿಟ್ಟುಕೊಡುವುದಿಲ್ಲ. ನನಗೆ ಯೇಸು ಬೇಕು, ನನ್ನ ಜೀವಿತದಲ್ಲಿ ಯೇಸು ಬೇಕು. ನನಗೆ ಪ್ರಥಮ ಸ್ಥಾನ ನನ್ನ ದೇವರಿಗೆ ಕೊಡುತ್ತೇನೆ, ನನ್ನ ಜೀವಿತವನ್ನು ದೇವರಿಗೆ ಬಿಟ್ಟುಕೊಡುತ್ತೇನೆ. ನಿನ್ನ ನೋಡಲು, ನೋಡುತ್ತಾ ಪ್ರೀತಿಸಲು
ಪ್ರತಿಗೂ ಲೋಕದ ನಂಬಿಗಸ್ತರಿಗೂ ಹಿಂದೆ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯ